ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಮಾರ್ನಿಂಗ್ ಪೂಜೆ ಮುಗಿಸ್ಕೊಂಡೆ. ಪೂಜೆ ಮುಗಿದ್ಮೇಲೆ ಟಿಫನ್ ರೆಡಿ ಮಾಡೋಣ ಅಂತ ಕಿಚನಿಗೆ ಬಂದೆ. ನೆನ್ನೆ ಬೇರೆ ತಿಂಡಿ ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ನಮ್ಮ ಮನೆಯವ್ರು ಫುಲ್ ಅಪ್ರಿಷಿಯೇಟ್ ಮಾಡಿದ್ರಲ್ಲ, ಇವತ್ತು ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾನು ಕಡುಬು ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೆ. ಇನ್ನು ಅದಕ್ಕೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ನಾನು. ಅದೇ ಟೈಮಿಗೆ ನಮ್ಮ ಮನೆಯವ್ರು ಕಿಚನಿಗೆ ಬಂದುಬಿಟ್ಟು ಏನೋ ಬರೆದು ತೋರಿಸ್ತಾ ಇದ್ರು. ನನಗೇನು ಅರ್ಥನೇ ಆಗಲಿಲ್ಲ. ಏನಮ್ಮ ಇದು ಅಂತ ಕೇಳಿದ್ದಕ್ಕೆ ಇದು ಅರೇಬಿಯನ್ ಲ್ಯಾಂಗ್ವೇಜಲ್ಲಿ ನಂಬರ್ಸ್ ಈ ಥರನೇ ಬರೆಯೋದು ಅಂತ ಹೇಳಿದ್ರು. ಅದಕ್ಕೆ ನಾನು ಇವಾಗೇನಕ್ಕೆ ಅರೇಬಿಯನ್ ಲ್ಯಾಂಗ್ವೇಜ್ ಎಲ್ಲ ಕಲಿತಾ ಇದ್ದೀರಾ ಅಂತ ಕೇಳಿದ್ದೆ. ಅದಕ್ಕೆ ಸೌದಿಗೆ ಹೋಗಿದ್ನಲ್ಲ, ಅವಾಗ ಸ್ವಲ್ಪ ಕಷ್ಟ ಆಯಿತು. ಇವಾಗಲೇ ನಾವು ಕಲ್ತ್ಕೊಂಡ್ರೆ ನೆಕ್ಸ್ಟ್ ಟೈಮಿಗೆ ಹೋದಾಗ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅವ್ರು ಯಾವಾಗಲೂ ಹಾಗೇನೆ, ಯಾವಾಗಲೂ ಹೊಸ ಹೊಸ ವಿಷಯಗಳನ್ನು ತಿಳ್ಕೊತಾ ಇರ್ತಾರೆ. ತುಂಬ ವಿಷಯಗಳನ್ನು ತಿಳ್ಕೊಂಡಿದ್ದಾರೆ. ಖುಷಿಯಾಗುತ್ತೆ ಅದನ್ನೆಲ್ಲ ನೋಡಿದ್ರೆ. ಬಟ್ ನಾನು ಸ್ವಲ್ಪ ಆಪೋಸಿಟ್ ಅಂತಲೇ ಹೇಳ್ಬೋದು. ಅಷ್ಟೊಂದು ಇನ್ವಾಲ್ವ್ ಆಗಿ ಡೀಪಾಗಿ ನಾನು ಕಲಿಯೋಕ್ಕೆಲ್ಲ ಹೋಗಲ್ಲ. ಇನ್ನು ಕಡುಬಿಗೆಲ್ಲ ರೆಡಿ ಮಾಡಿಕೊಂಡು ಅದನ್ನು ಹಬೆಲ್ ಬೇಯಿಸೋಣ ಅಂತ ಇಡ್ತಾ ಇದ್ದೆ. ಮತ್ತೆ ನಮ್ಮ ಮನೆಯವರು ಬಂದರು. ಕೈಯಲ್ಲಿ ಫೋನ್ ಇತ್ತು, ಗೊತ್ತಾಯ್ತು ನನಗೆ ಕಿಂಡಲ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಏನೋ ತೋರಿಸ್ಬಿಟ್ಟು ಅಂತ ಹೇಳ್ಬಿಟ್ಟು. ಅವ್ರು ತೋರಿಸಿದ ರೀಲಲ್ಲಿ ನಿಜವಾಗ್ಲೂ ನನ್ನನ್ನೇ ನಾನು ನೋಡ್ದಂಗೆ ಅನ್ನಿಸ್ಬಿಟ್ಟು. ಕೆಲವೊಬ್ಬರೆಲ್ಲ ನಾನು ಹೆಂಗೆ ಮಾಡ್ತೀನೋ ಅದೇ ಥರ ಮಾಡ್ತಿರ್ತಾರೆ ರೀಲ್ಸಲ್ಲಿ. ಎಲ್ಲರೂ ಮೋಸ್ಟ್ಲಿ ಅದೇ ಥರನೇ ಮಾಡ್ತಾರೆ ಅಂತ ಅನಿಸುತ್ತೆ. ಇನ್ನು ನಮ್ಮ ಮನೆಯವರು ತಿಂಡಿ ಮಾಡ್ಕೊಂಡು ಆಫೀಸಿಗೆ ಹೊರಟರು. ನಾನು ಕೂಡ ತಿಂಡಿ ಮಾಡಿಕೊಂಡೆ. ಆದರೆ ಸ್ವಲ್ಪ ಇವತ್ತು ಕಡುಬು ಹಾರ್ಡಾಗಿ ಬಂದುಬಿಟ್ಟಿತ್ತು. ನಾನು ಇದನ್ನು ಜಾಸ್ತಿ ಮಾಡಲ್ಲ, ಅದರಿಂದ ಕನ್ಸಿಸ್ಟೆನ್ಸಿ ಅಷ್ಟು ಗೊತ್ತಾಗಲ್ಲ ನನಗೆ. ಬಟ್ ತಿನ್ನೋ ಥರ ಇತ್ತು. ಜೊತೆಗೆ ಒಂದು ಕಾಫಿ ಕೂಡ ಮಾಡಿಕೊಂಡೆ. ಕಾಫಿ ಕುಡಿತಾ ಒಂದು ಸಾಂಗ್ ಕೇಳ್ತಾ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದೆ. ಮತ್ತು ಯಾರಿಗೆಲ್ಲ ಕಡುಬು ಇಷ್ಟ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ. ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.